ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಆಪರೇಷನ್ ತೂಫಾನ್ ಕಾರ್ಯಾಚರಣೆ. 11.43 ಗ್ರಾಂ MDMA ಸಹಿತ 3 ಬಂಧನ. ಗ್ರಾಹಕರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಅನುಭವವನ್ನು ಒದಗಿಸಲು ಕೇಬಲ್ ಟಿವಿ ಆಪರೇಟರ್ಗಳಿಗಾಗಿ ಮಿಷನ್ 30. ಸಿಒಎ ರಾಜ್ಯ ಉಪಾಧ್ಯಕ್ಷ ರಾಜಮೋಹನ್ ಮಾಮ್ರಾ ಉದ್ಘಾಟನೆ. ಕ್ಯಾನ್ಸರ್ನಿಂದ ಮೃತಪಟ್ಟ ವ್ಯಕ್ತಿಯ ಮೃತದೇಹ ಸ್ವೀಕರಿಸಲು ಸಂಬಂಧಿಕರ ನಿರಾಕರಣೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ಇರ್ಫಾನಾ ಇಕ್ಬಾಲ್ ಮೃತರ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಿ ಮಾನವೀಯತೆ ಮೆರೆದರು. ಉತ್ತರ ಕೇರಳದಲ್ಲೇ ರೊನಾಲ್ಡೋ ಅಭಿಮಾನಿಗಳಿಂದ ಅತಿ ಎತ್ತರದ ಕಟೌಟ್ ಸ್ಥಾಪನೆ. ಕಾಸರಗೋಡು ಪೂಚಕ್ಕಾಡ್ ಅಭಿಮಾನಿಗಳಿಂದ ಕಟೌಟ್ ಸ್ಥಾಪನೆ. ನರ್ಸಸ್ ಅಸೋಸಿಯೇಷನ್ 69ನೇ ರಾಜ್ಯ ಸಮ್ಮೇಳನ ಪ್ರೊಮೋ ವಿಡಿಯೋ ಬಿಡುಗಡೆ. ಸಮ್ಮೇಳನಕ್ಕೂ ಮುನ್ನ ಘೋಷಯಾತ್ರೆಯ ಆಯೋಜನೆ. ಪ್ರಜಾಪ್ರಭುತ್ವವನ್ನು ನಾಶ ಮಾಡಿದವರೇ ಇಂದು ಪ್ರಜಾಪ್ರಭುತ್ವ ಹಕ್ಕುಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಬಿಜೆಪಿ ವಕ್ತಾರ ಟಿಪಿ ಜಯಚಂದ್ರನ್ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಆಪರೇಷನ್ ತೂಫಾನ್ ಮಾದಕ ವಸ್ತು ಬೇಟೆ ಕಾರ್ಯಾಚರಣೆಯನ್ನು ಜಿಲ್ಲೆಯಲ್ಲಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. 11.43 ಗ್ರಾಂ MDMA ಸಹಿತ 3 ಬಂಧಿಸಲಾಗಿದೆ. ಮಾದಕ ವಸ್ತು ಮಾಫಿಯಾ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಸೂಚನೆಯ ಮೇರೆಗೆ ನಡೆಸಲಾಗುತ್ತಿರುವ ಆಪರೇಷನ್ ತೂಫಾನ್ ಭಾಗವಾಗಿ ತೀವ್ರ ತಪಾಸಣೆ ಕಾರ್ಯಾಚರಣೆಯಿಂದಾಗಿ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಾದಕ ವಸ್ತು ಬೇಟೆ ನಡೆಸಲಾಯಿತು. ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದಾಗಿ 11.43 ಗ್ರಾಂ ಮಾರಕ ಮಾದಕ ವಸ್ತು MDMA ಜೊತೆ 3 ಪೊಲೀಸರು ಬಂಧಿಸಿದ್ದಾರೆ. ಮೇಲ್ಪರ್ಬ ಎಸ್ಐ ಅಖಿಲ್ ಟಿ ಹಾಗೂ ಅವರ ತಂಡ ನಡೆಸಿದ ವಾಹನ ತಪಾಸಣೆಯ ಸಂದರ್ಭದಲ್ಲಿ ಮಾಹಿನಾಬಾದ್ ನಿವಾಸಿ ಅಬ್ದುಲ್ ಸಿಯಾದ್ UM, ಪೊಯ್ನಾಚಿ ನಿವಾಸಿ ಸುನಿಲ್ ರಾಜ್ ಕೆ ಎಂಬುವರನ್ನು ಬಂಧಿಸಲಾಗಿದೆ. ದೇಳಿ ಜಂಕ್ಷನ್ನಲ್ಲಿ ಪೊಲೀಸರು ಪಲ್ಸರ್ ಬೈಕ್ ಅನ್ನು ತಡೆದು ನಿಲ್ಲಿಸಿದಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದ 2ನೇ ಆರೋಪಿ ಸೇರಿದಂತೆ ಆರೋಪಿಗಳನ್ನು ಬಂಧಿಸಲಾಗಿದೆ. ಅಬ್ದುಲ್ ಸಿಯಾದ್ ಎಂಬಾತನ ಜೇಬಿನಲ್ಲಿದ್ದ ಸಿಗರೆಟ್ ಪ್ಯಾಕ್ನಿಂದ 6.43 ಗ್ರಾಂ MDMAಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಯ್ನಾಚಿಯ ಸಹದ್ ನೀಡಿದ್ದ ಮಾದಕ ವಸ್ತು ಎಂದು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ತೂಕ ಮಾಪಕ ಯಂತ್ರ, ಮೊಬೈಲ್ ಫೋನ್ ಹಾಗೂ ಬೈಕು ಎಂಬುವುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ಐ ಅಖಿಲ್ ಟಿ, ಜೂನಿಯರ್ ಎಸ್ಐ ಶೈಯು, ಪ್ರಮೋದ್ TK, ರಂಜೀಶ್ M ಹಾಗೂ ಸಜಿತ್ ನೇತೃತ್ವದಲ್ಲಿ ಆರೋಪಿಗಳನ್ನು ಬಂಧಿಸಲಾಯಿತು. ಕಾಸರಗೋಡು ನಗರ ಪೊಲೀಸರು ಹಾಗೂ ಜಿಲ್ಲಾ ಡ್ಯಾನ್ಸ್ ಆಫ್ ತಂಡ ಜೊತೆಯಾಗಿ ಕೂಡ್ಲು RD ನಗರದ ಜಂಕ್ಷನ್ ಬಳಿ ನಡೆಸಿದ ಪರಿಶೋಧನೆಯಲ್ಲಿ ಚೆಮ್ಮನಾಡ್ ದೇಳಿ ನಿವಾಸಿ ಮೊಹಮ್ಮದ್ ರಾಯಿಸ್ BK ಎಂಬಾತನನ್ನು ಬಂಧಿಸಲಾಗಿದೆ. ಎಕ್ಸೈಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ನಡೆಸಿದ ಪರಿಶೋಧನೆಯಲ್ಲಿ ಆರೋಪಿಯಿಂದ 5 ಗ್ರಾಂ MDMA, 15,500 ರೂಪಾಯಿ ಹಾಗೂ 2 ಸ್ಮಾರ್ಟ್ ಫೋನುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಎಸ್ಐ ಮೌಶಾಮಿ ಸಿಯರ್, ಸತೀಶ್ ಬಾಬು, ಸತೀಶನ್, ಜೇಮ್ಸ್ ಭಕ್ತ ಶೈವನ್, ನಿಜಿನ್ ಕುಮಾರ್ ಹಾಗೂ ಅನೀಶ್ ನೇತೃತ್ವದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಆಪರೇಷನ್ ತೂಫಾನ್ ಶೋಧ ಕಾರ್ಯಾಚರಣೆ ತೀವ್ರವಾಗಿ ಮುಂದುವರಿಯಲಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಬಲ್ ಟಿವಿ ಸೇವೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಗ್ರಾಹಕರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಅತ್ಯುತ್ತಮ ಅನುಭವವನ್ನು ಒದಗಿಸಲು ಕೇಬಲ್ ಟಿವಿ ಆಪರೇಟರ್ಗಳಿಗಾಗಿ ಮಿಷನ್ 30 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಞಂಗಾಡಿನ ರಾಜ ರೆಸಿಡೆನ್ಸಿಯಲ್ಲಿ ನಡೆದ ಸಮಾರಂಭವನ್ನು ಸಿಒಎ ರಾಜ್ಯ ಉಪಾಧ್ಯಕ್ಷ ರಾಜಮೋಹನ್ ಮಾಮ್ರಾ ಉದ್ಘಾಟಿಸಿದರು. ಕೇಬಲ್ ಟಿವಿ ಸೇವೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಹಾಗೂ ಗ್ರಾಹಕರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಅತ್ಯುತ್ತಮ ಅನುಭವವನ್ನು ಒದಗಿಸಲು ಕೇಬಲ್ ಟಿವಿ ಆಪರೇಟರ್ಗಳಿಗಾಗಿ ಮಿಷನ್ 30 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಞಂಗಾಡಿನ ರಾಜ ರೆಸಿಡೆನ್ಸಿಯಲ್ಲಿ ನಡೆದ ಸಮಾರಂಭವನ್ನು ಸಿಒಎ ರಾಜ್ಯ ಉಪಾಧ್ಯಕ್ಷ ರಾಜಮೋಹನ್ ಮಾಮ್ರಾ ಉದ್ಘಾಟಿಸಿದರು. കേരളത്തിലെ 14 ജില്ലകളിലും KCCL അഡ്രസ് ചെയ്യുന്ന ബിസിനസിൻ്റെ പ്രസക്തിയെക്കുറിച്ച് ഏറ്റവും താഴെ തട്ടിലുള്ള ഓപ്പറേറ്റർമാർക്ക് അതിൻ്റെ ആശയവ്യക്തത ഉറപ്പാക്കുന്നതിന് വേണ്ടി ചേരുന്ന യോഗമാണ് ഇന്നിവിടെ കാസർഗോഡ് നടക്കുന്നത്. നമുക്കറിയാം, കഴിഞ്ഞ ദിവസങ്ങളിലായിട്ട് 4 സോണുകളിലായിട്ട് കേരളത്തിലെ വിവിധ ഭാഗങ്ങളിൽ സിഒയുടെ നേതൃത്വത്തിന് വേണ്ടി ഇത്തരം യോഗങ്ങൾ സംഘടിപ്പിച്ചിരുന്നു. സാധാരണ മീറ്റിങ്ങുകൾക്ക് വ്യത്യസ്തമായിട്ട് നമ്മുടെ ബിസിനസ്സിനെ അടിസ്ഥാനപ്പെടുത്തിയിട്ടുള്ള ഏറ്റവും പ്രധാനപ്പെട്ട ഡാറ്റകൾ മാത്രം വെച്ചുകൊണ്ടുള്ള യോഗമാണ് നമ്മൾ നടത്തുന്നത്. നേരത്തെ സംസ്ഥാന സമ്മേളനത്തിന്റെ ഭാഗമായിട്ട്
ചില വിമർശനങ്ങളും പരാമർശങ്ങളും ഉണ്ടായിരുന്നു. നമ്മുടെ കമ്പനിയുമായി ബന്ധപ്പെട്ടിട്ടുള്ള കാര്യങ്ങൾ താഴെ തട്ടിലേക്ക് എത്തുന്നില്ല എന്നുള്ള ചില വിമർശനങ്ങൾ ഉണ്ടായിരുന്നു. സംഘടന അത്തരം കാര്യങ്ങൾ വളരെ വിശദമായ ചർച്ചയ്ക്ക് വിധേയമാക്കിക്കൊണ്ട് നമ്മുടെ ഏറ്റവും കരുത്തുള്ള നമ്മുടെ ഓപ്പറേറ്റർമാരിലേക്ക് നമ്മുടെ സന്ദേശം എത്തിക്കുക എന്ന ലക്ഷ്യത്തോടു കൂടിയാണ് ഇത്തരം യോഗങ്ങൾ നടക്കുന്നത്. ಕೇಬಲ್ ಟಿವಿ ಆಪರೇಟರ್ಗಳ ಸಂಘದ ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಇದರ ಜೊತೆಗೆ ಕೇಬಲ್ ಟಿವಿ ವಲಯದಲ್ಲಿ ದೊಡ್ಡ ಕ್ರಾಂತಿಯನ್ನು ಸೃಷ್ಟಿಸಲು ಕೇರಳ ವಿಷನ್ ಸಜ್ಜಾಗಿದೆ. ಗ್ರಾಹಕರಿಗೆ ಸ್ಟಾರ್ ಪ್ಯಾಕೇಜಿನ ಎಲ್ಲ ಚಾನೆಲ್ಗಳು ಟಿವಿ ಎನಿವೇರ್ ತಂತ್ರಜ್ಞಾನದ ಮೂಲಕ ಆಸ್ವಾದಿಸಲು ಇನ್ನು ಮುಂದೆ ಮೊಬೈಲ್ ಫೋನ್ಗಳಲ್ಲಿ ಸಾಧ್ಯವಿದೆ. ಈ ಅತ್ಯಾಧುನಿಕ ಯೋಜನೆ ಜೂನ್ 30ರಿಂದ ಜಾರಿಗೆ ಬರಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆಸಿಸಿಎಲ್ ಎಂಡಿ ಅನಿಲ್ ಮಂಗಳತ್ ಮುಖ್ಯ ಅತಿಥಿಯಾಗಿದ್ದರು. ಕೇರಳ ಮಾಹಿತಿ ತಂತ್ರಜ್ಞಾನ ಎಂಡಿ ಗೋವಿಂದನ್ ಹೊಸ ವ್ಯವಹಾರ ವಿಚಾರಗಳನ್ನು ಮಂಡಿಸಿದರು. ವಿವಿಧ ತಾಂತ್ರಿಕ ಮತ್ತು ವ್ಯವಹಾರ ವಿಷಯಗಳ ಕುರಿತು ಬೋಧಕ ತರಗತಿಗಳನ್ನು ನಡೆಸಿದರು. ಸಿಎಕ್ಸ್ಒ ಅನಿಲ್ ಕೆ ನಾಯರ್ ಡಿಜಿಟಲ್ ಟಿವಿ ಎಒಪಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸಿದರು. ಐಪಿಟಿವಿ ಮುಖ್ಯಸ್ಥ ಉನ್ಮೇಶ್ ಸದಾಶಿವನ್, ತಾಂತ್ರಿಕ ಅಧಿವೇಶನದ ಮುಖ್ಯಸ್ಥ ಮನು ಮಧುಸೂದನನ್, ಪ್ರವಾಸೋದ್ಯಮ ಸುರೇಶ್ ಕುಮಾರ್ ಸಿ, ಕೇರಳ ವಿಷನ್ ಟರ್ನಿಂಗ್ಸ್ ಮಾರಾಟ ವ್ಯವಸ್ಥಾಪಕರಾದ ಶ್ಯಾಮ್ ಕುಮಾರ್, ದಿಶಾಲ್ ಆಂಟನಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕೆಸಿಸಿಎಲ್ ನಿರ್ದೇಶಕ ಎಂ ಲೋಹಿತಾಕ್ಷನ್, ಸಿಸಿಎನ್ ಅಧ್ಯಕ್ಷ ಕೆ ಪ್ರದೀಪ್ ಕುಮಾರ್, ಜಿಲ್ಲಾ ಕೋಶಾಧಿಕಾರಿ ಪಿ ವಿನೋದ್, ಎಂಡಿಟಿವಿ ಮೋಹನನ್ ಇತರರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್ ಸ್ವಾಗತಿಸಿದರು. ಕೇರಳ ವಿಷನ್ ನಿರ್ದೇಶಕ ಪ್ರದೀಪ್ ಧನ್ಯವಾದವಿತ್ತರು. ತಂತ್ರಜ್ಞಾನದಲ್ಲಿನ ಈ ಹೊಸ ಬದಲಾವಣೆಗಳೊಂದಿಗೆ ಕೇಬಲ್ ಟಿವಿ ಗ್ರಾಹಕರಿಗೆ ವೇಗವಾಗಿ ಹಾಗೂ ಉತ್ತಮ ಸೇವೆಯನ್ನು ಖಚಿತಪಡಿಸಿಕೊಳ್ಳಲು ನಿರ್ವಾಹಕರನ್ನು ಸಕ್ರಿಯಗೊಳಿಸುವುದು ಮಿಷನ್ 30ರ ಉದ್ದೇಶವಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕ್ಯಾನ್ಸರ್ ಬಾಧಿಸಿ ಮೃತಪಟ್ಟ ವ್ಯಕ್ತಿಯ ಮೃತದೇಹವನ್ನು ಸಂಬಂಧಿಕರು ಸ್ವೀಕರಿಸಲು ನಿರಾಕರಿಸಿದ ಘಟನೆಯೊಂದು ವರದಿಯಾಗಿದೆ. ಮಂಜೇಶ್ವರ ಜಿಲ್ಲಾ ಪಂಚಾಯತ್ ಸದಸ್ಯೆ ಇರ್ಫಾನಾ ಇಕ್ಬಾಲ್ ಮೃತಪಟ್ಟ ನಾರಾಯಣನವರ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಿದರು. ಈ ಮೂಲಕ ಇರ್ಫಾನಾ ಇಕ್ಬಾಲ್ ಮಾನವೀಯತೆ ಮೆರೆದರು. ಬಾಯಿಯ ಕ್ಯಾನ್ಸರ್ನಿಂದ ಕೋಯಿಕೋಡು ವೈದ್ಯಕೀಯ ಕಾಲೇಜಿನಲ್ಲಿ ನಿಧನರಾದ ಮಂಜೇಶ್ವರ ತಾಲೂಕಿನ ಮೀಂಜಾ ಪಂಚಾಯಿತಿನ ಚಿಗುರುಪದವು ನಿವಾಸಿ ನಾರಾಯಣ್ ಮೃತದೇಹವನ್ನು ಸ್ವೀಕರಿಸಲು ಸಂಬಂಧಿಕರು ನಿರಾಕರಿಸಿದ್ದಾರೆ. 1 ತಿಂಗಳ ಹಿಂದೆ ಸ್ಥಳೀಯ ಅಂಗಡಿಯ ವರಾಂಡದಲ್ಲಿ ವಾರಗಟ್ಟಲೆ ಆಹಾರ ಸೇವಿಸದೆ ದೀನಾವಸ್ಥೆಯಲ್ಲಿದ್ದ ನಾರಾಯಣ್ ಅವರ ಸ್ಥಿತಿಯ ಬಗ್ಗೆ ವಾರ್ಡ್ ಸದಸ್ಯ ಶರೀಫ್ ಚಿನಾಲ, ಜಿಲ್ಲಾ ಪಂಚಾಯತ್ ಸದಸ್ಯೆ ವನಿತಾ ಲೀಗ್ ನಾಯಕಿ ಇರ್ಫಾನಾ ಇಕ್ಬಾಲ್ ಅವರಿಗೆ ಮಾಹಿತಿ ನೀಡಿದರು. ತಕ್ಷಣ ಸ್ಥಳಕ್ಕೆ ತಲುಪಿ ಅವರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಮಾಹಿತಿಯ ಆಧಾರದ ಮೇಲೆ ಶೇಖ್ ಜಾಯದ್ ಫೌಂಡೇಶನ್ ಕಾರ್ಯಕರ್ತರು ಅವರನ್ನು ಸ್ನಾನ ಮಾಡಿಸಿ ಸ್ವಚ್ಛಗೊಳಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಕೋಯಿಕೋಡು ವೈದ್ಯಕೀಯ ಕಾಲೇಜಿಗೆ ದಾಖಲಿಸಿದರು. 1 ತಿಂಗಳ ಕಾಲ ಅಲ್ಲಿ ತುರ್ತು ವಿಭಾಗದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ನಾರಾಯಣ್ ಸಾವನ್ನಪ್ಪಿದರು. ಮರಣ ಹೊಂದಿದ ಬಗ್ಗೆ ಮಂಜೇಶ್ವರ ಪೊಲೀಸರು ಸಂಬಂಧಿಕರಿಗೆ ಮಾಹಿತಿ ನೀಡಿದರು. ಆದರೆ ಮೃತದೇಹವನ್ನು ಸಂಬಂಧಿಕರು ಸ್ವೀಕರಿಸಲು ಸಿದ್ಧರಿರಲಿಲ್ಲ. 2 ಹೆಂಡತಿಯರು, ಮಕ್ಕಳು ಹಾಗೂ ಸಹೋದರಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಇರ್ಫಾನಾ ಅವರಿಗೆ ಶವವನ್ನು ಸಮಾಧಿ ಮಾಡಲು ಒಪ್ಪಿಗೆ ನೀಡಿ ಕೈಬಿಟ್ಟರು. ಮೃತದೇಹವನ್ನು ಸ್ವೀಕರಿಸಲು ಕುಟುಂಬದವರ ಒಪ್ಪಿಗೆಯನ್ನು ವೈದ್ಯಕೀಯ ಕಾಲೇಜು ಅಧೀಕ್ಷಕರಿಗೆ ಹಸ್ತಾಂತರಿಸಲಾಯಿತು. ಮೃತದೇಹವನ್ನು ಆಂಬ್ಯುಲೆನ್ಸ್ನಲ್ಲಿ ಉಪ್ಪಳಕ್ಕೆ ತೆಗೆದುಕೊಂಡು ಹೋಗಿ ಚೇರುಗುಳಿ ಸಾರ್ವಜನಿಕ ಸ್ಮಶಾನಕ್ಕೆ ಕರೆದೊಯ್ಯಲಾಯಿತು. ಮಗಳ ಸ್ಥಾನದಲ್ಲಿ ನಿಂತು ಹಿಂದೂ ಪದ್ಧತಿಗಳ ಪ್ರಕಾರ ಇರ್ಫಾನಾ ಇಕ್ಬಾಲ್ ಚಿತೆಗೆ ಬೆಂಕಿ ಹಚ್ಚಿ ಅಂತ್ಯಕ್ರಿಯೆ ನಡೆಸಿದರು. സമാജ സേവകരാದ റിയാസ് പിലാത്തറ, മുഹമ്മദ് കൈക്കമ്പ അന്തിമ കാര്യಕ್ಕೆ നേതൃത്വം നീടിದರು. ആദ്യമായിട്ട് ചിത്രപാതയിൽ നിന്ന് നമുക്കൊരു ഫോൺ കോൾ വന്നു അവിടുത്തെ ഷെരീഫ് മെമ്പറിൻ്റെ. എന്നിട്ട് നാരായണൻ പറയുന്ന ഒരു വ്യക്തി ഇങ്ങനെയുണ്ട്, ആരും നോക്കാൻ ആൾക്കാരില്ല എന്ന് പറഞ്ഞു. അപ്പോൾ ഷെയ്ഖ് സയ്യിദ് ട്രസ്റ്റ് എന്ന രീതിയിൽ നമ്മൾ ഏറ്റെടുക്കാമെന്നാണ് നമ്മൾ ആദ്യം പോയിട്ടുണ്ടായത്. ആ സമയത്ത് അവർ അത്ര ഒരു കണ്ടീഷനിലല്ലായിരുന്നു. അതുകൊണ്ട് പിന്നെ കളക്ടറിനെ വിളിച്ച് സംസാരിച്ച് അവിടെ നിന്നാണ് നമ്മൾ ഹോസ്പിറ്റലിലേക്ക് ഷിഫ്റ്റ് ചെയ്യുന്നത്. പെരിയത്തേക്കാണ് ആദ്യം ഷിഫ്റ്റ് ചെയ്യാൻ വേണ്ടി പോയത്. ഇന്ന് പെരിയത്ത് അവർ റെഫർ ചെയ്തിട്ട് കാലിക്കറ്റ് മെഡിക്കൽ കോളേജിലേക്ക് കൊണ്ടുപോയി. അവിടെ ചികിത്സയിലായിരുന്നു. ക്യാൻസർ ബാധിതരായ 4th സ്റ്റേജ് ആയിരുന്നു. ഈ കഴിഞ്ഞ ചൊവ്വാഴ്ചയാണ് അദ്ദേഹം മരണപ്പെട്ടത്. അപ്പോൾ ബന്ധുക്കളടുത്ത് നമ്മൾ പറഞ്ഞ സമയത്ത് ഇൻഫോർമേഷൻ കൊടുത്തു. എന്നാലും അവർ ഇത് ഏറ്റെടുക്കാൻ തയ്യാറായില്ല, ബോഡി ഏറ്റെടുക്കാൻ വേണ്ടി തയ്യാറായില്ല. അതുകൊണ്ട് തന്നെ ട്രസ്റ്റിൻ്റെ അണ്ടറിൽ തന്നെ നമ്മളിന്ന് ഏറ്റെടുത്ു. ഇന്ന് ബോഡി അടക്കം ചെയ്തു. മാസങ്ങൾക്ക് മുമ്പ് അവശന നിലയിൽ രോഗബാധിതനായിട്ട് കിടന്നിട്ടുണ്ടായി. അപ്പോൾ അവിടെ നിന്നാണ് കൂട്ടുകാരോ അല്ലെങ്കിൽ ബന്ധുക്കളാരും ഏറ്റെടുക്കാതെ നിന്നപ്പോൾ ജില്ലാ പഞ്ചായത്ത് സ്റ്റാൻഡിംഗ് കമ്മിറ്റി
ചെയർപേഴ്സൺ ഇർഫാൻ ഇക്ബാലിനെ വിളിച്ച് ഞാൻ അറിയിക്കുകയും ചെയ്ത് അവർ വന്നിട്ടാണ് അദ്ദേഹത്തിനെ കോഴിക്കോട് മെഡിക്കൽ കോളേജിൽ കൊണ്ടുപോവുകയും ചികിത്സിക്കുകയും ചെയ്തത്. കഴിഞ്ഞ ചൊവ്വാഴ്ചയാണ് അദ്ദേഹം മരണപ്പെട്ടത്. ബന്ധുക്കൾക്കും വീട്ടുകാർക്കും അത് അറിയിച്ചിരുന്നു. എന്നിട്ട് മയ്യത്ത് പോലും ഏറ്റുവാങ്ങാൻ തയ്യാറില്ലാത്ത സ്ഥിതിക്ക് ജില്ലാ പഞ്ചായത്ത് സ്റ്റാൻഡിംഗ് ചെയർപേഴ്സണും അതും ചേർന്നിട്ട് അതിനെ ദഹിക്കുകയും ചെയ്തു. ഞങ്ങളപ്പടി ഹിന്ദു രുദ്രഭൂമിയിൽ അദ്ദേഹത്തെ മരണാന്തര ചടങ്ങുകൾ ചെയ്തു. ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಬೀದಿಗಳಲ್ಲಿ ಕೈಬಿಟ್ಟ ಸುಮಾರು 50 ಪೋಷಕರನ್ನು ನೋಡಿಕೊಳ್ಳುವ ಉಪ್ಪಳದಲ್ಲಿರುವ ಶೇಖ್ ಜಾಯದ್ ವೃದ್ಧಾಶ್ರಮದ ಸ್ಥಾಪಕಿ ಹಾಗೂ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಆಗಿರುವ ಇರ್ಫಾನ ಅವರ ಮಾನವೀಯತೆಯ ಕಾರ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ಬಹಳಷ್ಟು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ನ್ಯೂಸ್ ಬ್ಯೂರೋ ಮಂಜೇಶ್ವರ. ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇತಿಹಾಸ ನಿರ್ಮಿಸಿದ ಪೋರ್ಚುಗಲ್ ನಾಯಕ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಅತಿ ಎತ್ತರದ ಕಟ್ಔಟ್ ಅನ್ನು ಪೋರ್ಚುಗಲ್ ಅಭಿಮಾನಿಗಳು ಸ್ಥಾಪಿಸಿದ್ದಾರೆ. ಕಾಸರಗೋಡಿನ ಪೂಚ್ಕಾಡಿನಲ್ಲಿರುವ ರೊನಾಲ್ಡೋ ಅಭಿಮಾನಿಗಳು ಉತ್ತರ ಕೇರಳದಲ್ಲಿ ಅತಿ ಎತ್ತರದ ಕಟ್ಔಟ್ ಅನ್ನು ಸ್ಥಾಪಿಸಿದ್ದಾರೆ. ಫುಟ್ಬಾಲ್ ಆಟದ ಈಟಿಲ್ಲಮಾಯ ಪಲ್ಲಿಕ್ಕರ ಪಂಚಾಯತಿನ ಪೂಚಕಾಡ್ ನಗರದಲ್ಲಿ ಪೋರ್ಚುಗಲ್ನ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಬೃಹತ್ ಕಟ್ಔಟ್ ಅಭಿಮಾನಿಗಳು ನಿರ್ಮಿಸಿದ್ದಾರೆ. 4 ಅಂತಸ್ತಿನ ಕಟ್ಟಡದ ಎತ್ತರವಿರುವ 60 ಅಡಿ ಎತ್ತರದ ಕಟ್ಔಟ್ ಕಾಸರಗೋಡು ಕಾಞಂಗಾಡು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಅಭಿಮಾನಿಗಳು ನಿರ್ಮಿಸಿದ್ದಾರೆ. 1 ಲಕ್ಷ ರೂಪಾಯಿ ಖರ್ಚು ಹಾಗೂ 10 ದಿನಗಳ ಕೆಲಸವನ್ನು ಇದಕ್ಕಾಗಿ ಮಾಡಿದ್ದಾರೆ. ವಿಶ್ವಕಪ್ಪಿನಲ್ಲಿ ಆಡಿದ 6 ಪಂದ್ಯಗಳಲ್ಲಿ ಗೋಲು ಗಳಿಸುವ ಮೂಲಕ ಇತಿಹಾಸ ನಿರ್ಮಿಸಿದ ಪೋರ್ಚುಗಲ್ ನಾಯಕ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಉತ್ತರ ಕೇರಳದಲ್ಲಿ ಸ್ಥಾಪಿಸಿದ ಅತಿ എത്തರದ കട്ടൗട്ട് ആಗಿದೆ ಎಂದು അഭിമാനിಗಳು ಹೇಳಿಕೊಳ್ಳುತ್ತಾರೆ. 4 നില കെട്ടിടത്തിന് ഉയരത്തോളം വലിപ്പമുള്ള ഭീമൻ കട്ടൗട്ടാണ് ഇവിടെ ക്രിസ്ത്യാനോ റൊണാൾഡോയുടെ സ്ഥാപിച്ചിട്ടുള്ളത്. പോർച്ചുഗൽ ഫാൻസിനോടൊപ്പം മറ്റുള്ള മുഴുവൻ ഫാൻസുകൾ പൂച്ചക്കാട് എന്ന പ്രദേശത്തെ മുഴുവൻ ഫുട്ബോൾ പ്രേമികളുടെ സഹായത്തോടു കൂടിയാണ് ഇത്തരത്തിലുള്ള കൂറ്റൻ കട്ടൗട്ട് ഇവിടെ സ്ഥാപിക്കാൻ സാധിച്ചിട്ടുള്ളത്. പിന്നെ ഏകദേശം 10 ദിവസത്തോളം എടുത്തിട്ടാണ് ഇത്തരത്തിലുള്ള കട്ടൗട്ട് സ്ഥാപിക്കാൻ സാധിച്ചിട്ടുള്ളത്. ഇതിനായി ഏകദേശം 1 ലക്ഷത്തോളം രൂപയാണ് ഇതിനായിട്ട് ചെലവഴിച്ചിട്ടുള്ളത്. ಕಳೆದ ದಿನ ಉಜ್ಬೆಕಿಸ್ತಾನ್ ವಿರುದ್ಧದ ಪಂದ್ಯದಲ್ಲಿ ಅಮೆರಿಕದ ಹೂಸ್ಟನ್ನಲ್ಲಿ ನಡೆದ ಆಟದಲ್ಲಿ ರೊನಾಲ್ಡೋ 2 ಗೋಲುಗಳನ್ನು ಗಳಿಸಿದ ಸುಂದರ ಕ್ಷಣದಲ್ಲಿ ಅವರ ಕಟ್ಔಟ್ ಅನ್ನು ವ್ಯಾನಿನಲ್ಲಿ ಸ್ಥಾಪಿಸಿದ್ದಾರೆ. ಮಳೆ ನೆನೆದರೂ ಹಾಳಾಗದ ರೀತಿಯಲ್ಲಿ ಕಟ್ಔಟ್ ಅನ್ನು ಸಿದ್ಧಪಡಿಸಲಾಗಿದೆ. ವಿಶ್ವಕಪ್ಪಿನಲ್ಲಿ ಸ್ಪರ್ಧಿಸುತ್ತಿರುವ ವಿವಿಧ ದೇಶಗಳ ಆಟಗಾರರ ಬೃಹತ್ ಫ್ಲೆಕ್ಸ್ಗಳು ಹಾಗೂ ಕಟ್ಔಟ್ಗಳನ್ನು ನಗರದ ವಿವಿಧೆಡೆಗಳಲ್ಲಿ ಸ್ಥಾಪಿಸಲಾಗಿದ್ದರೂ ಅವುಗಳಿಂದ ರೊನಾಲ್ಡೋ ಅವರ ಈ ಕಟ್ಔಟ್ ವಿಭಿನ್ನವಾಗಿದೆ. ಇದು ಪ್ರೇಕ್ಷಕರಿಗೆ ಮನೋಹರ ದೃಶ್ಯ ಹಾಗೂ ದೊಡ್ಡ ಕುತೂಹಲವನ್ನು ಉಂಟುಮಾಡಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳ ಸರ್ಕಾರಿ ನರ್ಸಸ್ ಅಸೋಸಿಯೇಷನ್ 69ನೇ ರಾಜ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಪ್ರೊಮೋ ವಿಡಿಯೋ ಬಿಡುಗಡೆಯ ಸ್ವಿಚ್ ಆನ್ ಸಮಾರಂಭವನ್ನು ನಡೆಸಲಾಯಿತು. ಸಮ್ಮೇಳನಕ್ಕೂ ಮುನ್ನ ಘೋಷಯಾತ್ರೆಯನ್ನು ಆಯೋಜಿಸಲಾಯಿತು. ಕೇರಳ ಗವರ್ಮೆಂಟ್ ನರ್ಸಸ್ ಅಸೋಸಿಯೇಷನ್ 69ನೇ ರಾಜ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಪ್ರೊಮೋ ವಿಡಿಯೋ ಬಿಡುಗಡೆಯ ಸ್ವಿಚ್ ಆನ್ ಸಮಾರಂಭವನ್ನು ಕೆಜಿಎನ್ಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಸುಬ್ರಹ್ಮಣ್ಯನ್ ಸಂಘಟನಾ ಸಮಿತಿ ಕಚೇರಿಯಲ್ಲಿ ನೆರವೇರಿಸಿದರು. ಸಮಾರಂಭದಲ್ಲಿ ಕೆಜಿಎನ್ಎ ರಾಜ್ಯ ಅಧ್ಯಕ್ಷೆ ಶೈನಿ ಆಂಟನಿ ಟಿ, ಕೋಶಾಧಿಕಾರಿ ಸುಧೀಶ್ ಕುಮಾರ್ ಬಿ, ರಾಜ್ಯ ಕಾರ್ಯದರ್ಶಿ ನಿಶಾ ಹಮೀದ್, ಕಮರು ಸಮಾನ್, ಉಪಾಧ್ಯಕ್ಷೆ ಶೀನಾ ಕೆಪಿ ಉಪಸ್ಥಿತರಿದ್ದರು. ರಾಜ್ಯ ಕಾರ್ಯದರ್ಶಿ ಸದಸ್ಯ ಪವಿತ್ರನ್ ಪಿವಿ ಅಧ್ಯಕ್ಷತೆ ವಹಿಸಿದ್ದರು. ಅಂಬಿಳಿ ಪಿಪಿ ಸ್ವಾಗತಿಸಿ ಅನೀಶ್ ಪಿವಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಞಂಗಾಡ್. ಪ್ರಜಾಪ್ರಭುತ್ವವನ್ನು ಇಲ್ಲದೆ ಮಾಡಿದವರು ಪ್ರಜಾಪ್ರಭುತ್ವ ಹಕ್ಕುಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಟಿಪಿ ಜಯಚಂದ್ರನ್. ತುರ್ತು ಪರಿಸ್ಥಿತಿ ವಿರೋಧಿ ಚಳವಳಿಯ 51ನೇ ವಾರ್ಷಿಕೋತ್ಸವದ ಅಂಗವಾಗಿ
ಬಿಜೆಪಿ ಜಿಲ್ಲಾ ಸಮಿತಿ ಆಯೋಜಿಸಿದ್ದ ತುರ್ತು ಪರಿಸ್ಥಿತಿ ವಿರೋಧಿ ಸಮ್ಮೇಳನವನ್ನು ಉದ್ಘಾಟಿಸುವ ಮೂಲಕ ಮಾತನಾಡಿದರು. ಪ್ರಜಾಪ್ರಭುತ್ವವನ್ನು ಕಿತ್ತುಕೊಂಡಿರುವ ಕಾಂಗ್ರೆಸ್ ಪಕ್ಷದ ಹೊಸ ತಲೆಮಾರಿನ ನಾಯಕರು ಪ್ರಜಾಪ್ರಭುತ್ವ ಹಕ್ಕುಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ತಮ್ಮ ಹಿಂದಿನವರು ಮಾಡಿದ ಮಾನವ ಹಕ್ಕುಗಳ ನಾಶವನ್ನು ನಿರಾಕರಿಸಲು ಅವರು ಸಿದ್ಧರಿಲ್ಲ ಎಂದು ಬಿಜೆಪಿ ರಾಜ್ಯ ವಕ್ತಾರ ಟಿಪಿ ಜಯಚಂದ್ರನ್ ಮಾಸ್ಟರ್ ಹೇಳಿದರು. ತುರ್ತು ಪರಿಸ್ಥಿತಿ ವಿರೋಧಿ ಚಳವಳಿಯ 51ನೇ ವಾರ್ಷಿಕೋತ್ಸವದ ಅಂಗವಾಗಿ ಬಿಜೆಪಿ ಜಿಲ್ಲಾ ಸಮಿತಿ ಆಯೋಜಿಸಿದ್ದ ತುರ್ತು ಪರಿಸ್ಥಿತಿ ವಿರೋಧಿ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದಿರಾ ಗಾಂಧಿ ಜಾರಿಗೆ ತಂದ 42ನೇ ಸಾಂವಿಧಾನಿಕ ತಿದ್ದುಪಡಿಯು ನಾಗರಿಕರ ಹಕ್ಕುಗಳು ದೇಶದಲ್ಲಿ ಉಂಟು ಮಾಡಿದ ಬದಲಾವಣೆಗಳ ಕುರಿತು ಅವರು ಮಾತನಾಡಿದರು. ತುರ್ತು ಪರಿಸ್ಥಿತಿ ಹೋರಾಟಗಾರರ ತ್ಯಾಗ ಹಾಗೂ ನೋವನ್ನು ನಾವು ಯಾವಾಗಲೂ ಕೃತಜ್ಞತೆಯಿಂದ ನೆನಪಿಸಿಕೊಳ್ಳಬೇಕು. ಯುವ ಪೀಳಿಗೆಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕೆಂದು ജയചന്ദ്രൻ മാസ്റ്റർ ಹೇಳಿದರು. ഞാനും എൻ്റെ പാർട്ടിയും നിൽക്കുന്നത് ഭരണഘടന സംരക്ഷിക്കാനാണെന്നും ഞങ്ങൾ പ്രവർത്തിക്കുന്നത് ജനാധിപത്യം സംരക്ഷിക്കാനാണെന്നും പറയുമ്പോൾ എന്ത് കൊടിയ അനീതിയാണ്, എൻ്റെ നാടൻ ഭാഷ എന്ത് ചെറ്റത്തരമാണ് യഥാർത്ഥത്തിൽ ആ യുവ നേതാവ് കാണിച്ചുകൊണ്ടിരിക്കുന്നത്. 1971 മൃഗീയ ഭൂരിപക്ഷത്തിന് അദ്ദേഹത്തിന്റെ പിതാവിന്റെ മാതാവ് ഇന്ദിരാഗാന്ധിക്ക് ജനങ്ങൾ അധികാരം നൽകി. വേണമെങ്കിൽ ഭരണഘടന ഭേദഗതി ചെയ്യാനുള്ള, ഒറ്റയ്ക്ക് ഭേദഗതി ചെയ്യാനുള്ള, എന്തും നടപ്പിലാക്കാനുള്ള അധികാരമാണ് കോൺഗ്രസിന്റെ ഇന്ദിരാഗാന്ധിയുടെ കൈകളിലേക്ക് ഇന്ത്യൻ ജനത വെച്ചു കൊടുത്തത്. ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಅಧ್ಯಕ್ಷತೆ ವಹಿಸಿದರು. ಸಮಾರಂಭದಲ್ಲಿ ಸುಮಾರು 60 ತುರ್ತು ಪರಿಸ್ಥಿತಿ ಹೋರಾಟಗಾರರನ್ನು ಸನ್ಮಾನಿಸಲಾಯಿತು. ಬಿಜೆಪಿ ರಾಜ್ಯ ಸಮಿತಿ ಸದಸ್ಯರಾದ ವಿ ರವೀಂದ್ರನ್, ಸತೀಶ್ ಚಂದ್ರ ಭಂಡಾರಿ, ಸವಿತಾ ಟೀಚರ್, ರಾಮಪ್ಪ ಮಂಜೇಶ್ವರ, ಎ ವೇಲಾಯುಧನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿಆರ್ ಸುನಿಲ್, ಎನ್ ಬಾಬುರಾಜು, ಮನುಲಾಲ್ ಮೇಳತ್, ಜಿಲ್ಲಾ ಉಪಾಧ್ಯಕ್ಷ ಎಂ ಭಾಸ್ಕರನ್, ಒಬಿಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಶೈಬು ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬ್ರಿಡ್ಕೋ ಅಂಡ್ ಬ್ರಿಡ್ಕೋ ಕಾಸರಗೋಡು ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನು ಆಯೋಜಿಸಲಾಯಿತು. ಮಾದಕ ವಸ್ತು ವಿರುದ್ಧದ ವಿಚಾರ ಸಂಕಿರಣದೊಂದಿಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನವನ್ನು ಆಚರಿಸಲಾಯಿತು. ಕಾಸರಗೋಡು ನಗರಸಭೆ ಉಪಾಧ್ಯಕ್ಷ ಹನೀಫ್ ಕೆಎಂ ಉದ್ಘಾಟಿಸಿದರು. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಅಂಗವಾಗಿ ಬ್ರಿಡ್ಕೋ ಅಂಡ್ ಬ್ರಿಡ್ಕೋದಲ್ಲಿ ವಿಚಾರ ಸಂಕಿರಣವನ್ನು ಆಯೋಜಿಸಲಾಯಿತು. കാസർഗോഡ് നഗരസഭ ഉപാധ്യക്ഷ ഹനീഫ് കെഎം വിചാര സംകിരണವನ್ನು ഉദ്ഘാಟಿಸಿದರು. ലഹരി നിങ്ങൾക്ക് അറിയാവുന്നറിയാം, ലഹരി 3 കാര്യത്തിലാണ് നിങ്ങൾ എത്തുന്നത്. ഒന്നെങ്കിൽ ഒരു കളിത്തമാശ, നിങ്ങൾക്കൊരു ആഗ്രഹമാണ്, എന്താ കൗതുകത്തിന് വേണ്ടി പലരും ലഹരി തുടങ്ങുകയാണ്. അല്ലെങ്കിൽ നിങ്ങൾക്കിപ്പോൾ ടെൻഷൻ, നിങ്ങൾക്കിപ്പോൾ എന്തൊക്കെ ഇപ്പോൾ കമ്പ്യൂട്ടറും മറ്റേതും എന്തൊക്കെ വരുമ്പോൾ ഒരു ടെൻഷൻ താങ്ങാൻ പറ്റില്ല. പണ്ടൊക്കെ ഞങ്ങൾക്ക് എന്ത് ടെൻഷൻ ഉണ്ടെങ്കിലും ഞങ്ങൾ എന്തെങ്കിലും കളിച്ച് മൈതാനത്തിൽ പോയി കളിക്കും. അപ്പോൾ എല്ലാം നമ്മുടെ മനസ്സിൽ ഫ്രീ ആയി പിന്നെ കിടന്നുറങ്ങും. നിങ്ങൾക്കിപ്പോൾ കിടന്നുറങ്ങാൻ പറ്റുന്നില്ല പലർക്കും. അപ്പൊ അതിനുള്ള രക്ഷയായിട്ട് പലരും ഇങ്ങനെയുള്ള ലഹരിയിലേക്ക് പോകുന്നുണ്ട്. പക്ഷെ അതൊരു നിങ്ങൾക്ക് എന്താ പറയാ, അതൊരു പരിഹാരമല്ല. പിന്നെയാണ് നമ്മൾ കൂട്ടുകാരെ തിരഞ്ഞെടുക്കുമ്പോൾ വളരെയധികം ശ്രദ്ധിക്കണം. കാരണം നിങ്ങളൊരു കൂട്ടുകാരന് ഇങ്ങനെ എന്തെങ്കിലും ഹാബിറ്റ് നിങ്ങൾ കൂട്ടുകാരെ അത് ഫോളോ ചെയ്യാൻ നോക്കും. അപ്പൊ ഈ 3 നിലയിലാണ് നിങ്ങൾക്ക് ഇങ്ങനത്തെയുള്ള ഡ്രഗ്സിന്റെ ഉള്ള ഒരു വരുന്നത്. കാരണം ഈ ഡ്രഗ്സ് കൊണ്ട് നിങ്ങൾ മാത്രമല്ല, ഒരു കുടുംബമാണ് നശിക്കുന്നത്. നിങ്ങൾക്ക് പത്രങ്ങളൊക്കെ വായിക്കുകയാണ്. പലരും ഡ്രഗ്സ് കഴിഞ്ഞാൽ മനുഷ്യന്മാർ മൃഗങ്ങളായി മാറുകയാണ്. അപ്പൊ അവർക്കത് കൺട്രോൾ ചെയ്യാൻ പറ്റില്ല. ഒരു സമയം കഴിഞ്ഞാൽ അവർക്കത് കിട്ടിയില്ലെങ്കിൽ അവർ തികച്ചും ഭ്രാന്തന്മാരായി മാറും. പിന്നീട് ഉണ്ടാവുന്ന ദുരന്തങ്ങളാണ് സ്വന്തം അമ്മയെ വെട്ടിക്കൊള്ളുക, അല്ലെങ്കിൽ അച്ഛനെ അടിക്കുക, അതൊക്കെയാണ്. അതുകൊണ്ട് ഇപ്പോൾ ഈ നിങ്ങളുടെ ഈ ഇൻസ്റ്റിറ്റ്യൂട്ട് ചെയ്തിരിക്കുക, കാരണം ഇത് നിങ്ങൾക്ക് ഇതിലുള്ള ബുദ്ധിമുട്ടും ഇതിലുള്ള പ്രശ്നങ്ങൾ നിങ്ങൾക്ക് അറിയിച്ചു തരാൻ വേണ്ടി നല്ലൊരു സെമിനാർ ക്ലാസ് നിങ്ങൾക്ക് ഇത് ഇന്നിവിടെ കിട്ടുകയാണ്. അത് നിങ്ങൾ വളരെ ശ്രദ്ധാപൂർവം കേൾക്കണം. ഇതിന്റെ മുൻകൈയെടുത്ത ഇതിന്റെ ഈ ഇൻസ്റ്റിറ്റ്യൂട്ടിന്റെ ಬ್ರಿಡ್ಕೋന്റെ പിന്നിൽ പ്രവർത്തിക്കുന്ന എല്ലാവരെയും ഞാൻ അഭിനന്ദിക്കുന്നു. ಖ್ಯಾತ ತರಬೇತುದಾರರಾದ ನಿವೃತ್ತ ಸಹಾಯಕ ಅಬಕಾರಿ ನಿರೀಕ್ಷಕ ಎನ್.ಜಿ. ರಘುನಾಥ್ ತರಗತಿ ನಡೆಸಿಕೊಟ್ಟರು. ಬ್ರಿಡ್ಕೋ ಅಂಡ್ ಬ್ರಿಡ್ಕೋ ಕಾರ್ಯನಿರ್ವಾಹಕ ನಿರ್ದೇಶಕ ಉನ್ನಿಕೃಷ್ಣನ್ ಕಿರಣರು ಶುಭ ಹಾರೈಸಿ ಮಾತನಾಡಿದರು. ಬಳಿಕ ಮಾದಕ ವಸ್ತು ವಿರೋಧಿ ಪ್ರತಿಜ್ಞೆಯನ್ನು ಸ್ವೀಕರಿಸಲಾಯಿತು. ಫ್ಯಾಕಲ್ಟಿ ಮುಖ್ಯಸ್ಥ ಅನುಕೂಲ್ ರಾಜು ಪ್ರತಿಜ್ಞೆಯನ್ನು ಬೋಧಿಸಿದರು. ಕೇಂದ್ರ ಮುಖ್ಯಸ್ಥ ಮಿಸ್ ಬುಚೂರಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಪಿಆರ್ಎಂ ಶಿಹಾಬ್ ಎನ್ಎ ಸ್ವಾಗತಿಸಿ ಆಡಳಿತ ವ್ಯವಸ್ಥಾಪಕ ಅನೂಪ್ ಮಣಿಯರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಅಂಗವಾಗಿ ಮಾದಕ ವಸ್ತು ಮುಕ್ತ ಸಮಾಜವನ್ನು ನಿರ್ಮಿಸುವ ಉದ್ದೇಶದಿಂದ
ಮಂಜೇಶ್ವರ ಪೊಲೀಸರು ಹಾಗೂ ವ್ಯಾಪಾರ ವ್ಯವಸಾಯಿ ಏಕೋಪನ ಸಮಿತಿ ಜೊತೆಯಾಗಿ ಆಯೋಜಿಸಿದ್ದ ತೂಫಾನ್ ದಿ ನಾರ್ಕೋ ಹಂಟ್ ಅಭಿಯಾನವು ವ್ಯಾಪಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಉಪ್ಪಳದಿಂದ ತಲಪಾಡಿಯವರೆಗೆ ನಡೆದ ಮಾದಕ ದ್ರವ್ಯ ವಿರೋಧಿ ರ್ಯಾಲಿಗೆ ಕಾಸರಗೋಡು ಎಎಸ್ಪಿ ಅಚ್ಯುತ ಅಶೋಕ್ ಐಪಿಎಸ್ ನೇತೃತ್ವ ವಹಿಸಿದ್ದರು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉಪ್ಪಳದಿಂದ ತಲಪಾಡಿಯವರೆಗೆ ನಡೆದ ಬೃಹತ್ ಲಹರಿ ವಿರೋಧಿ ಜಾಗೃತಿ ಜಾಥಾಗೆ ಕಾಸರಗೋಡು ಎಎಸ್ಪಿ ಅಚ್ಯುತ್ ಅಶೋಕ್ ಐಪಿಎಸ್ ನೇತೃತ್ವ ವಹಿಸಿದ್ದರು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಧ್ಯಾಹ್ನ 3 ಗಂಟೆಗೆ ಆರಂಭವಾದ ಈ ಜಾಥಾದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಎಸ್ಪಿಸಿ ಕೆಡೆಟ್ಗಳು, ಟ್ರಾಮಾ ಕೇರ್ ಸದಸ್ಯರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು. ಸೇ ನೋ ಟು ಡ್ರಗ್ಸ್ ಎಂಬ ಘೋಷವಾಕ್ಯದಡಿ ಎಲ್ಲರೂ ಒಗ್ಗೂಡಿ ಲಹರಿ ವಿರೋಧಿ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಎಸ್ಪಿ ಅಚ್ಯುತ್ ಅಶೋಕ್ ಅವರು, ಯುವ ಪೀಳಿಗೆಯನ್ನು ಮಾದಕ ದ್ರವ್ಯಗಳ ವಿಷವಲಯದಿಂದ ಮುಕ್ತಗೊಳಿಸಿ ಆರೋಗ್ಯಕರ ಭವಿಷ್ಯವನ್ನು ರೂಪಿಸುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರ ಸಹಭಾಗಿತ್ವ ಅತ್ಯಗತ್ಯ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸೈಫುಲ್ಲಾ ತಂಗಳ್, ವ್ಯಾಪಾರಿ ಸಂಘಟನಾ ನೇತಾರರಾದ ಹಮೀದ್ ಹೊಸಂಗಡಿ, ಹಸೈನಾರ್, ಅಜೀಜ್ ಮರಿಕೆ, ಮಂಜೇಶ್ವರ ಎಸ್ಐ ಮತ್ತು ಜನಮೈತ್ರಿ ಪೊಲೀಸ್ ವಿಭಾಗದ ಮಧು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದರು. ಈ ಅಭಿಯಾನವು ಲಹರಿ ಮಾಫಿಯಾಗಳಿಗೆ ಕಠಿಣ ಎಚ್ಚರಿಕೆಯನ್ನು ನೀಡಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮತ್ತಷ್ಟು ಬಲಪಡಿಸಲಾಗುವುದು ಎಂದು ಸಂಘಟಕರು ತಿಳಿಸಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ರಾಜ್ಯ ಸರ್ಕಾರ ಆರಂಭಿಸಿರುವ ಆಪರೇಷನ್ ತೂಫಾನ್ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಚಂತೇರಾ ಜನಮೈತ್ರಿ ಪೊಲೀಸರು ಮಾದಕ ವಸ್ತು ವಿರೋಧಿ ರ್ಯಾಲಿಯನ್ನು ಆಯೋಜಿಸಿದ್ದರು. ವಿವಿಧ ಶಾಲೆಗಳ ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ಗಳ ಭಾಗವಹಿಸುವಿಕೆಯೊಂದಿಗೆ ಈ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಚಂದೇರಾ ಜನಮೈತ್ರಿ ಪೊಲೀಸ್ ವಿವಿಧ ಶಾಲೆಗಳ ಮಕ್ಕಳ ಪೊಲೀಸ್ ಯೂನಿಟ್ಗಳ ಸಹಯೋಗದೊಂದಿಗೆ ತ್ರಿಕರಿಪುರ ನಗರದಲ್ಲಿ ಮಾದಕ ವಸ್ತು ವಿರೋಧಿ ರ್ಯಾಲಿಯನ್ನು ಆಯೋಜಿಸಲಾಯಿತು. ತಂಗಯ್ಯಮುಖಿನಿಂದ ತ್ರಿಕರಿಪುರ ನಗರದವರೆಗೆ ನಡೆದ ಮಾದಕ ವಸ್ತು ವಿರೋಧಿ ರ್ಯಾಲಿಯಲ್ಲಿ ತ್ರಿಕರಿಪುರ, ಪಡನ್ನ, ಕಡಪುರ, ಉದಿನೂರು, ಚೆರುವತ್ತೂರು, ಕುಟಮತ್ ಮುಂತಾದ ಶಾಲೆಗಳ ಎಸ್ಪಿಸಿ ಕೆಡೆಟ್ಗಳು ಭಾಗವಹಿಸಿದ್ದರು. ತ್ರಿಕರಿಪುರ ಬಸ್ ನಿಲ್ದಾಣದ ಆವರಣದಲ್ಲಿ ನಡೆದ ಸಮಾರೋಪ ಸಮಾರಂಭವನ್ನು ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿಎಸ್ നജീബ് ഉദ്ഘാಟಿಸಿದರು. കഴിഞ്ഞ കുറച്ച് വർഷക്കാലമായി കേരളം ലഹരിയുടെ നീരാളിപ്പിടുത്തത്തിലായിരുന്നു എന്നുള്ളത് നമ്മുടെ എല്ലാവരുടെയും അറിവുകളിലും അതോടൊപ്പം തന്നെ നാട്ടിലുള്ള അനുഭവങ്ങളിലൂടെയും അത് നമുക്ക് വ്യക്തമായ കാര്യമാണ്. ഈ ലഹരി ഉപയോഗം എന്നുള്ളത് ഒരു തലമുറയെ തന്നെ ഇല്ലാതാക്കുന്ന രീതിയിലുള്ള പ്രവർത്തനമാണ് അത് ഉപയോഗിക്കുന്ന ആളുടെ ഭാഗത്തു നിന്നും ഉണ്ടാകുന്നത്. നാടിന് ഒരു പൊതുശല്യമായി മാറുന്ന രീതിയിലേക്ക് അത് മാറുന്നു. നാട്ടിൽ അക്രമ സംഭവങ്ങൾ നടക്കുന്നു. ಚಂದೇರಾ ಪೊಲೀಸ್ ಇನ್ಸ್ಪೆಕ್ಟರ್ ಎಂವಿ ಶಿಜು ಅಧ್ಯಕ್ಷತೆ ವಹಿಸಿದರು. ಪಂಚಾಯತ್ ಸದಸ್ಯ ಫಾಯಿಸ್ ವಿರಿಚೇರಿ, ಎಸ್ಐ ಎಂವಿ ಮಧುಸೂದನ್, ಇಕೆ ಬೈಜಾ, ಪಿಪಿ ಶಿಬು ಮುಂತಾದವರು ಮಾತನಾಡಿದರು. ಬಳಿಕ ಮಾದಕ ವಸ್ತು ವಿರೋಧಿ ಪ್ರತಿಜ್ಞೆ ಸ್ವೀಕರಿಸಲಾಯಿತು. ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ಗಳಿಗಾಗಿ ಆಯೋಜಿಸಲಾದ ಪೋಸ್ಟರ್ ಬರೆಯುವ ಸ್ಪರ್ಧೆಯ ವಿಜೇತರಿಗೆ ಸಮಾರಂಭದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಮಾಫಿಯಾ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಸೂಚನೆಯ ಮೇರೆಗೆ ನಡೆಸಲಾಗುತ್ತಿರುವ ಆಪರೇಷನ್ ತೂಫಾನ್ ಭಾಗವಾಗಿ ತೀವ್ರ ತಪಾಸಣೆ ಕಾರ್ಯಾಚರಣೆಯಿಂದಾಗಿ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಾದಕ ವಸ್ತು ಬೇಟೆ ನಡೆಸಲಾಯಿತು. ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದಾಗಿ 11.43 ಗ್ರಾಂ ಮಾರಕ ಮಾದಕ ವಸ್ತು MDMA ಜೊತೆ 3 ಪೊಲೀಸರು ಬಂಧಿಸಿದ್ದಾರೆ. ಮೇಲ್ಪರ್ಬ ಎಸ್ಐ ಅಖಿಲ್ ಟಿ ಹಾಗೂ ಅವರ ತಂಡ ನಡೆಸಿದ ವಾಹನ ತಪಾಸಣೆಯ ಸಂದರ್ಭದಲ್ಲಿ ಮಾಹಿನಾಬಾದ್ ನಿವಾಸಿ ಅಬ್ದುಲ್ ಸಿಯಾದ್ UM, ಪೊಯ್ನಾಚಿ ನಿವಾಸಿ ಸುನಿಲ್ ರಾಜ್ ಕೆ ಎಂಬುವರನ್ನು ಬಂಧಿಸಲಾಗಿದೆ. ದೇಳಿ ಜಂಕ್ಷನ್ನಲ್ಲಿ ಪೊಲೀಸರು ಪಲ್ಸರ್ ಬೈಕನ್ನು ತಡೆದು ನಿಲ್ಲಿಸಿದಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದ 2ನೇ ಆರೋಪಿ ಸೇರಿದಂತೆ ಆರೋಪಿಗಳನ್ನು ಬಂಧಿಸಲಾಗಿದೆ. ಅಬ್ದುಲ್ ಸಿಯಾದ್ ಎಂಬಾತನ ಜೇಬಿನಲ್ಲಿದ್ದ ಸಿಗರೆಟ್ ಪ್ಯಾಕ್ನಿಂದ 6.43 ಗ್ರಾಂ MDMAಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಯ್ನಾಚಿಯ ಸಹದ್ ನೀಡಿದ್ದ ಮಾದಕ ವಸ್ತು ಎಂದು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ತೂಕ ಮಾಪಕ ಯಂತ್ರ, ಮೊಬೈಲ್ ಫೋನ್ ಹಾಗೂ ಬೈಕು ಎಂಬುವುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ಐ ಅಖಿಲ್ ಟಿ, ಜೂನಿಯರ್ ಎಸ್ಐ ಶೈಜು ಯು, ಪ್ರಮೋದ್ ಟಿಕೆ, ರಂಜೀಶ್ ಎಂ ಹಾಗೂ ಸಜಿತ್ ನೇತೃತ್ವದಲ್ಲಿ ಆರೋಪಿಗಳನ್ನು ಬಂಧಿಸಲಾಯಿತು. ಕಾಸರಗೋಡು ನಗರ ಪೊಲೀಸರು ಹಾಗೂ ಜಿಲ್ಲಾ ಡ್ಯಾನ್ಸ್ ಆಫ್ ತಂಡ ಜೊತೆಯಾಗಿ ಕೂಡ್ಲು RD ನಗರದ ಜಂಕ್ಷನ್ ಬಳಿ ನಡೆಸಿದ ಪರಿಶೋಧನೆಯಲ್ಲಿ ಚೆಮ್ಮನಾಡ್ ದೇಳಿ ನಿವಾಸಿ ಮೊಹಮ್ಮದ್ ರಾಯಿಸ್ BK ಎಂಬಾತನನ್ನು ಬಂಧಿಸಲಾಗಿದೆ. ಎಕ್ಸೈಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ನಡೆಸಿದ ಪರಿಶೋಧನೆಯಲ್ಲಿ ಆರೋಪಿಯಿಂದ 5 ಗ್ರಾಂ MDMA, 15,500 ರೂಪಾಯಿ ಹಾಗೂ 2 ಸ್ಮಾರ್ಟ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ.
ಎಸ್ಐ ಮೌಶಾಮಿ ಸಿಯರ್, ಸತೀಶ್ ಬಾಬು ಸತೀಶನ್, ಜೇಮ್ಸ್ ಭಕ್ತ ಶೈವನ್, ನಿಜಿನ್ ಕುಮಾರ್ ಹಾಗೂ ಅನೀಶ್ ನೇತೃತ್ವದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಆಪರೇಷನ್ ತೋಫಾನ್ ಶೋಧ ಕಾರ್ಯಾಚರಣೆ ತೀವ್ರವಾಗಿ ಮುಂದುವರಿಯಲಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.